ಹೆಲ್ತ್ ಡಿಪಾರ್ಟ್ಮೆಂಟು ಎಲ್ಲ ವಿಭಾಗದ್ದು ಕೂಡ ಅವರು ಅನೌನ್ಸ್ ಮಾಡಿಬಿಡ್ತಾರೆ. ಅದು ಬರೀ ನನ್ನ ಇಲಾಖೆ ಅಂತ ಹೇಳಲ್ಲ, ಆದರೆ ಜನಸಂಖ್ಯೆ ಒಂದೇ ಕಡೆಗೆ ಜಾಸ್ತಿ ಇರ್ತಕ್ಕಂಥದ್ದು ಶಾಲೆಗಳಿರೋದ್ರಿಂದ, ಭಾಳ ಸೂಕ್ಷ್ಮ ಇರೋದ್ರಿಂದ ನಮ್ಮ ಪಾಸ್ಟ್ ಅನುಭವಗಳನ್ನು ತಗೊಂಡು ಅದನ್ನು ನಮ್ಮ ಪ್ರಿವೆನ್ಷನ್ ಪ್ರಿಕಾಷನರಿ ಮೆಟೀರಿಯಲ್ಸ್ ಏನೇನು ಇರ್ತದೆ ಅದನ್ನು ಮಾಡ್ತಕ್ಕಂಥದ್ದನ್ನು ಈಗ 1:15 ನಾವು ಮೀಟಿಂಗ್ ಕರೆದಿದ್ದೆ. ಇಲ್ಲ, ನಾನು ನಮ್ಮ ಆಫೀಸರ್ಸ್ ಜೊತೆಗೆ SSA ಬಿಲ್ಡಿಂಗ್ ಅಲ್ಲಿ ಮಾಡ್ತಾ ಇದ್ದೀನಿ. ಇಲಾಖೆ ಮೀಟಿಂಗ್ ಜೊತೆಗೆ ಇದು ಪ್ರಯಾರಿಟಿ ಆಗಿ ಇಟ್ಕೊಂಡಿದ್ದೀವಿ ಅಷ್ಟೇ. ಈಗ ಖಾಸಗಿ ಶಾಲೆಗಳ ಒಕ್ಕೂಟ ಅಲ್ಲ, ಅವ್ರವ್ರ ಅಸೋಸಿಯೇಷನ್ ಅವ್ರು ಮಾಡ್ಕೊಂಡಿರ್ತಾರೆ. ಬಟ್ ನಾವು ವಿ ಆಲ್ ಆರ್ ಗೈಡೆಡ್ ಬೈ ಅವರ್ ನ್ಯಾಷನಲ್ ರೂಲ್ಸ್ ಅಂಡ್ ಸ್ಟೇಟ್ ರೂಲ್ಸ್ ಇರ್ತದೆ. ಕಳಿಸ್ಬೇಡಿ ಮಕ್ಕಳನ್ನ. ಅಲ್ಲ, ಇಟ್ಸ್ ಓಕೆ, ಅವ್ರು ಕೇಳಿದ್ದಾರೆ. ಬಟ್ ಅದು ನಾನು ಹೇಳಿದ್ನಲ್ಲ, ಈ ಹೆಲ್ತ್ ವಿಚಾರದಲ್ಲಿ ನಾವೇನೇ ಹೇಳಿದ್ರು ಹುಷಾರಾಗಿರ್ಬೇಕಾಗ್ತದೆ, ಬಹಳ ಜವಾಬ್ದಾರಿತವಾಗಿರ್ಬೇಕಾಗ್ತದೆ. ಅದಕ್ಕೆ ಅದನ್ನೆಲ್ಲ ನೋಡ್ಕೊಂಡು ಮಾಡ್ಬೇಕು. ಅವ್ರವ್ರ ಅಸೋಸಿಯೇಷನ್ ಕೆಲವು ನಂಗೆ ಗೊತ್ತಿಲ್ಲ, ಈಗ ನೋಡೋಣ. ಅದೆಲ್ಲ ನೋಡಬೇಕು. ಅವೈಲಬಿಲಿಟಿ ನಾವು ಕೊಡೋದಾ, ಅವರೇ ತಗೊಂಡು ಬರ್ತಾರೆ, ಇದೆಲ್ಲ ಇರ್ತವೆ ಮೊಡಾಲಿಟೀಸ್. ನಾವು ಕಾನೂನು ಮಾಡಿದ ತಕ್ಷಣ ಬೇರೆ ಬೇರೆ ರೀತಿಯಲ್ಲಿ ಇಂಪ್ಲಿಮೆಂಟ್ ಆಗ್ತಕ್ಕಂಥದ್ದು ಪ್ರಿಕಾಷನರಿ ಥಿಂಗ್ಸಲ್ಲಿ ನೋಡಿಕೊಂಡು ನಾವು ಮಾಡಬೇಕಾಗತ್ತೆ. ಇನ್ ದ ಇಂಟ್ರೆಸ್ಟ್ ಆಫ್ ಮಕ್ಕಳ ಹಿತದೃಷ್ಟಿಯಿಂದ, ಅವರ ಹೆಲ್ತ್ ಹಿತದೃಷ್ಟಿಯಿಂದ ತೀರ್ಮಾನಗಳನ್ನು ನಾವು ಒಳ್ಳೆ ರೀತಿಯಲ್ಲಿ ತಗೊಳ್ತೀವಿ. ಮಾರ್ಗದರ್ಶನವನ್ನು ಹೆಲ್ತ್ ಡಿಪಾರ್ಟ್ಮೆಂಟ್ ಅನುಗುಣವಾಗಿ ನಾವು ಮಾಡ್ತೀವಿ.